ಕೆಲವರಿಗೆ ಬೆಳಗ್ಗೆ 3 ಗಂಟೆಯಿಂದ 5 ಗಂಟೆಗಳ ಮಧ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಎಚ್ಚರಿಕೆಯಾಗುತ್ತದೆ. ಹೀಗೆ ಎಚ್ಚರಿಕೆಯಾಗುವುದು ಸಾಧಾರಣ ವಿಷಯವಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ. ಇದು ಭಗವಂತನು ಕೊಡುವ ಸಂದೇಶ. ಇದು ಕೇವಲ ಒಂದು ಅಭ್ಯಾಸ ಎಂದು ಉದಾಸೀನ ಮಾಡಬೇಡಿ. ಹೀಗೆ ಎಚ್ಚರಿಕೆ ಆಗುವುದರ ಹಿಂದೆ ತುಂಬ ರಹಸ್ಯ ಇದೆ ಎಂದು ಅಂದುಕೊಳ್ಳಬಹುದು. ಹೀಗೆ ಎಚ್ಚರಿಕೆ ಬರುವುದರ ಹಿಂದೆ ಶಾಸ್ತ್ರದ ಪ್ರಕಾರ ಎಷ್ಟೋ ಲಾಭಗಳಿವೆ. ಅಷ್ಟಕ್ಕೂ 3 ಗಂಟೆಯಿಂದ 5 ಗಂಟೆಗಳ ಮುನ್ನ ಎಚ್ಚರಿಕೆ ಏಕೆ ಬರುತ್ತದೆ ಎನ್ನುವುದರ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಿಮ್ಮ ಜೀವನದಲ್ಲಿ ನಡೆಯುವ ಬದಲಾವಣೆಗಳ ಬಗ್ಗೆ ನೀವು ಗಮನ ಹರಿಸದೇ ಇರಬಹುದು. ಆದರೆ ನಿಮ್ಮ ಆತ್ಮಸಾಕ್ಷಿಯನ್ನು ಕೇಳಿದರೆ ಅದು ಸರಿಯಾದ ಸಮಾಧಾನ ಹೇಳುತ್ತದೆ. ಕೆಲವರಿಗೆ ಬೆಳಗ್ಗೆ ಹೇಳುವುದು ತುಂಬ ಕಷ್ಟವಾಗಿರುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಅವರು ನಿದ್ರೆಯಿಂದ ಹೇಳಲಾರರು. ಅವರಿಗೆ ಅಲಾರಾಂ ಇಟ್ಟುಕೊಂಡಿದ್ದರೂ ಕೂಡ ಹೇಳಲು ಕಷ್ಟವಾಗುತ್ತದೆ. ಇಂಥ ಸಂಕೇತಗಳು ಕೇವಲ ಸ್ವಲ್ಪ ಜನಕ್ಕೆ ಮಾತ್ರವೇ ಇರುತ್ತದೆ. ಇದು ದೇವರಿಂದ ಬಂದ ಸಂದೇಶ ಎಂದು ಅರ್ಥ ಮಾಡಿಕೊಳ್ಳಬೇಕು. 3 ಗಂಟೆಯಿಂದ 5 ಗಂಟೆಗಳ ಮಧ್ಯದ ಕಾಲವನ್ನು ಬೆಳಗ್ಗೆಯ ಬ್ರಹ್ಮ ಮುಹೂರ್ತ ಎಂದು ಹೇಳುತ್ತಾರೆ. ಇದು ತುಂಬ ಮಹತ್ವರವಾದ ಕಾಲ. ಇದಕ್ಕೆ ಅಮೃತ ಕಾಲವೆಂದು ಕೂಡ ಹೆಸರಿದೆ. ಪುರಾಣದ ಕಾಲದಲ್ಲಿ ಅಗಸ್ತ್ಯ ಮಹರ್ಷಿ ಇದೇ ಸಮಯದಲ್ಲಿ ನಿದ್ರೆಯಿಂದ ಹೇಳುತ್ತಿದ್ದರು. ಮನುಷ್ಯ ತನ್ನ ದಿನಚರಿಯನ್ನು ಪ್ರಾರಂಭಿಸುವುದಕ್ಕೆ ಬ್ರಹ್ಮ ಮುಹೂರ್ತ ತುಂಬ ಒಳ್ಳೆಯದು ಎಂದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಶ್ರೀಕೃಷ್ಣನು ಕೂಡ ಇದೇ ವಿಷಯವನ್ನು ಹೇಳಿದ್ದಾರೆ. ಬ್ರಹ್ಮ ಮುಹೂರ್ತದಲ್ಲಿ ಹೇಳುವವರಿಗೆ ಕ್ರಮಶಿಕ್ಷಣ ಇರುತ್ತದೆ. ಇಂಥವರಿಗೆ ಯಾವ ರೋಗವೂ ಬರುವುದಿಲ್ಲ. ಇವರು ತುಂಬ ಒಳ್ಳೆಯವರಾಗಿರುತ್ತಾರೆ. ಮನಸ್ಸು ಯಾವಾಗಲೂ ಪ್ರಶಾಂತವಾಗಿರುತ್ತದೆ. ಯಾವ ಕೆಲಸ ಮಾಡಿದರೂ ತುಂಬ ಶ್ರದ್ಧೆಯಿಂದ ಮಾಡುತ್ತಾರೆ. ಬ್ರಹ್ಮ ಮುಹೂರ್ತದಲ್ಲಿ ಹೇಳುವವರಿಗೆ ದ್ವೇಷ ಇರುವುದಿಲ್ಲ. ಮೋಸ ಮಾಡಲು ಇವರಿಗೆ ಇಷ್ಟವಾಗುವುದಿಲ್ಲ. ಮೋಸ ಮಾಡುವವರು ಇವರಿಗೆ ಇಷ್ಟವಾಗುವುದಿಲ್ಲ. ಯಾರ ಮನಸ್ಸನ್ನು ಕೂಡ ನೋಯಿಸುವುದಿಲ್ಲ. ಯಾರ ಜೊತೆಯೂ ಕಠಿಣವಾಗಿ ಮಾತನಾಡುವುದಿಲ್ಲ. ಕುಟುಂಬ ಸದಸ್ಯರು, ಸ್ನೇಹಿತರು ಕಷ್ಟದಲ್ಲಿ ಇದ್ದರೆ ತಪ್ಪದೆ ಸಹಾಯ ಮಾಡುತ್ತಾರೆ. ತನ್ನ ಜೀವನ ಸಂಗಾತಿಯನ್ನು ಕೂಡ ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಈ ಗುಣಗಳು ಇರುವವರಿಗೆ ಮಾತ್ರವೇ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಿಕೆಯಾಗುತ್ತದೆ. ಸೂರ್ಯೋದಯಕ್ಕೂ ಮುಂಚೆ ಎದ್ದು ತಮ್ಮ ಕೆಲಸಗಳನ್ನು ಮಾಡಿಕೊಂಡರೆ ಆ ಕೆಲಸದಲ್ಲಿ ನಮಗೆ ಜಯ ತಪ್ಪದೇ ಸಿಗುತ್ತದೆ. ಮನೆಯ ಗೃಹಿಣಿ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಮನೆಯನ್ನು ಶುಭ್ರ ಮಾಡಿ ಮನೆಯ ಮುಂದೆ ರಂಗೋಲಿ ಹಾಕಿದರೆ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಸದಾಕಾಲ ನೆಲೆಸಿರುತ್ತಾಳೆ. ಸೂರ್ಯೋದಯಕ್ಕೂ ಮುಂಚೆ ಎದ್ದರೆ ಸೂರ್ಯ ಭಗವಾನನ ಆಶೀರ್ವಾದ ಕೂಡ ಇರುತ್ತದೆ. ಸೂರ್ಯ ಭಗವಾನನ ಮೊದಲ ಕಿರಣಗಳು ಯಾರ ಮೇಲೆ ಬೀಳುತ್ತವೆಯೋ ಅವರಿಗೆ ಅದೃಷ್ಟ ಸಿಗುತ್ತದೆ. ಸೂರ್ಯ ದೇವನನ್ನು ಕಾಮಧೇನುವಿಗೆ ಶಾಸ್ತ್ರದಲ್ಲಿ ಹೋಲಿಸಲಾಗುತ್ತದೆ. ಸೂರ್ಯನ ಕಿರಣಗಳು ಮನುಷ್ಯನಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚು ಮಾಡುತ್ತದೆ. ನೀವೇನಾದರೂ ಸೂರ್ಯೋದಯಕ್ಕೆ ಮುಂಚೆನೇ ಎದ್ದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ನಿಮ್ಮ ಜೀವನದಲ್ಲಿ ಕಷ್ಟಗಳು ಹೋಗಿ ಸುಖ ಸಂಪತ್ತುಗಳು ಬರುತ್ತವೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ಸೂರ್ಯ ದೇವನಿಗಿಂತ ಮುಂಚೆ ಎದ್ದು ಗೋಮಾತೆಯನ್ನು ದರ್ಶನ ಮಾಡಿದವರಿಗೆ ಕೂಡ ತುಂಬ ಅದೃಷ್ಟವಂತರೆಂದು ಹೇಳಬಹುದು. ಬ್ರಹ್ಮ ಮುಹೂರ್ತದಲ್ಲಿ ಹೇಳುವವರಿಗೆ ಭಗವಂತನ ಮೇಲೆ ಭಕ್ತಿ ಹೆಚ್ಚಾಗಿರುತ್ತದೆ. ಪ್ರಪಂಚದ ಮಾಯೆಯಲ್ಲಿ ಸಿಲುಕಿ ತುಂಬ ಜನ ಭಗವಂತನಿಂದ ದೂರವಾಗುತ್ತಾರೆ. ಪೂಜೆಗಳು ಕೇವಲ ತೋರಿಕೆಗೆ ಮಾತ್ರವೇ ಮಾಡುತ್ತಾರೆ. ನಿಮಗೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಿಕೆಯಾಗುತ್ತದೆ ಎಂದರೆ ನೀವು ಆಗಲೇ ಎದ್ದು ನಿಮ್ಮ ಕುಲದೇವರನ್ನು ಪೂಜಿಸಿದರೆ ನಿಮಗೆ ಎಲ್ಲ ಒಳ್ಳೆಯದೇ ಆಗುತ್ತದೆ. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಇಂಥದ್ದೇ ಒಂದು ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.